ಮಹದಾಯಿ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ವಪಕ್ಷದ ಸಭೆ ಕರೀಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದೆ. ನಿನ್ನೆ ಸರ್ವಪಕ್ಷದ ನಿಯೋಗ ತಗೊಂಡು ಹೋಗಬೇಕು, ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ಹೇರಬೇಕು ಅನ್ನುವಂಥ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ ಅಂತ ಇವತ್ತು ಮಾಧ್ಯಮದಲ್ಲಿ ಕೂಡ ವರದಿಯಾಗಿದೆ. ಮೊನ್ನೆ ಮಹದಾಯಿಗೆ ಕೈ ಸುದ್ದಿ ಆದ್ರೆ ಮತ್ತೆ ಮೊನ್ನೆ ನಮ್ಮ ಭದ್ರಾ ಯೋಜನೆಗೆ ಇವತ್ತು ಕೈ ಸುದ್ದಿಯನ್ನು ಕೊಟ್ಟಾರೆ. ಭದ್ರಾ ಯೋಜನೆಗೆ ಸೇಮ್ ಇವತ್ತೇನು ಮಹದಾಯಿ ಕೊಟ್ಟರೆ ಅದೇ ರಿಸಲ್ಟ್ ಅನ್ನು ಕೊಡ್ತಾರೆ. ಅಂದರೆ ಭಾರತೀಯ ಜನತಾ ಪಾರ್ಟಿಯವರಿಗೆ ನಾನು ವಿಶೇಷವಾಗಿ ಮನವಿ ಮಾಡ್ತೇನೆ, ಕರ್ನಾಟಕದ ಬಗ್ಗೆ ನಿಮಗೇನು ನಿಮ್ಮ ನಿಲುವು ಏನಿದೆ ತಾವು ತಿಳಿಸ್ಬೇಕಲ್ಲ. ಇವತ್ತು ಮಹದಾಯಿಗೆ ಶಾಕ್ ಕೊಟ್ರಿ, ನಂತರ ಈಗ ಭದ್ರಾಕ್ಕೆ ಶಾಕ್ ಕೊಡ್ತಾ ಇದ್ರಿ. ನೀವು ಭದ್ರಾಕ್ಕೆ 5,250 ಕೋಟಿ ಕೊಡ್ತೀವಿ ಅಂತ ನಿಮ್ಮ ಬಜೆಟ್ನಾಗ ಘೋಷಣೆ ಮಾಡಿದ್ರಿ. ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರಾಗಿ ಕೊಡ್ತೇವೆ ಅಂತ ಹೇಳಿದರು. ಇವತ್ತು ಅದನ್ನೇ ನೀವು ಅದಕ್ಕೆ ಮತ್ತೆ ತಡೆ ಹೊಡ್ತೀರಿ. ಈಗ ಅದನ್ನು ಅಕಸ್ಮಾತ್ ಕಾಮಗಾರಿ ಮಾಡದೇ ಇದ್ರೆ ಅವ್ರು ದುಡ್ಡು ಕೊಡೋದು ಬರಂಗಿಲ್ಲ. ಇತ್ತಾಗ ಕೊಟ್ಟಂಗೆ ಮಾಡೋದು, ಕಿತ್ಕೊಂಡಂಗೆ ಮಾಡೋದು. ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡತ್ತೀರಿ. ದಯವಿಟ್ಟು ಆ ಎರಡೂ ಯೋಜನೆಗಳಿಗೆ ತಾವು ಒಪ್ಪಿಗೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ ಮೂಲಕ ಮನವಿ ಮಾಡ್ತಾರೆ. ಕಳಸಾ ಬಗ್ಗೆ ವರದಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ, ಬಂಡೂರಿದು ವರದಿನೇ ಕೊಟ್ಟಿಲ್ಲ ಅಂತ. ನೋಡಿ, ಕೇಂದ್ರ ಸರ್ಕಾರದಲ್ಲಿ ಅವ್ರದಾರ, ಅವರಷ್ಟು ಅನುಭವ ನಮ್ಗೆ ಕಡಿಮೆ. ಮಹದಾಯಿ ಕಳಸಾ ಮತ್ತು ಬಂಡೂರ ಎರಡೂ ಕೂಡ ಈ ಪ್ರೋಟೋಕಾಲ್ ಮೂಲಕ ಸಲ್ಲಿಕೆ ಆಗಿದೆ. ಅದ ಮೇಲೆ ಗೋವಾದ ಒತ್ತಡಕ್ಕೆ ತಂದು ಇವತ್ತು ಅವ್ರು ಅದನ್ನು ಹೊಳ್ಳೆ ಹಾಕ್ಯಾರ. ಅಂದ್ರೆ ಮುಂದೂಡ್ಯಾರ. ಯಾಕೆ ಮುಂದೂಡಬೇಕು? ನಾವೇನಂತ ಈ ತಿಂಗಳ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತಿತ್ತು ಮಳೆಗಾಲ ಮುಗಿದ್ಗಳಿಕೆನ. ಅದಕ್ಕೆ ಇವತ್ತು ಭದ್ರಾದು ಕೂಡ ಕೊಟ್ರಲ್ಲ, ಅದು ಭಾಳ ನೋವು ನಮಗೆ. ಕರ್ನಾಟಕದ ಯೋಜನೆ ನಾಳೆ ಮಹದಾಯಿ ಐತಿ, ಕೃಷ್ಣ ಐತಿ, ಕೃಷ್ಣ ಎತ್ತರಿಸ್ಬೇಕಂತೀವಿ, ರಾಷ್ಟ್ರೀಯ ಯೋಜನೆ ಮಾಡ್ಬೇಕಂತೀವಿ. ಆಮೇಲೆ ಮೇಕೆದಾಟ ಐತಿ. ಕರ್ನಾಟಕದ ನೀರಾವರಿ ಯೋಜನೆಗಳು ಎಲ್ಲವೂ ಜಾರಿ ಆಗ್ಬೇಕಂತೀವಿ ನಾವು. ಇವತ್ತು ಇದು ಮಹದಾಯಿಗೆ ನೀವು ಶಾಕ್ ಕೊಟ್ರಿ, ಎರಡನೇದಿಗೆ ಮತ್ತೆ ಭದ್ರಾಕ್ ಕೊಟ್ರಿ. ಅಲ್ಲ, ಭಾರತೀಯ ಜನತಾ ಪಾರ್ಟಿದ ಕೊರತೆ ಬೇರೆ ಏನೈತಿ? ಪ್ರಧಾನಮಂತ್ರಿ ಮೇಲೆ ಒತ್ತಡ ಇರ್ಬೇಕು ಅವರು. ಅಲ್ಲ, ಅದು ಏನ್ ಹಂತಕ್ಕೆ ಬರ್ತಂತ ಲೀಗಲಿ ಚೆಕ್ ಮಾಡ್ತೀವಿ ಅಂತ ಸನ್ಮಾನ್ಯ ಎಚ್ ಕೆ ಪಾಲ್ ಸಾಹೇಬರು ಸಂಪುಟ ಸಭೆ ಮುಗಿದ ಬಳಿಕ ಹೇಳಿಕೆ ಕೊಟ್ರ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡ್ರು. ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಹಬ್ಬ ಮುಗಿದ್ಗಳಿಕೆನ ಇದಕ್ಕೆ ಸರ್ವಪಕ್ಷದ ಸಭೆ ಕರೆದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರೋಣ ಅನ್ನೋಂಥ ಮಾತು ಕೊಟ್ಟಾರೆ. ಆ ರೀತಿಯಾಗಿ ಮಾಡ್ತೀವಿ ನಾವು. ಒತ್ತಡ ತರ್ತೀವಿ, ಹೆಚ್ಚು ಕಡಿಮೆ ಆದ್ರೆ ಸಾರ್ವಜನಿಕವಾಗಿ ಮತ್ತೆ ಹೋರಾಟ ಪ್ರಾರಂಭ ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.